ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷ್ನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ನದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ 22/4/2025 ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಸೊ ಅದಾದ ಬಳಿಕ ನಿಮಗೆ ಅಡ್ಮಿಷನ್ನ ಆಗಲಿಕ್ಕೆ ಕೊನೆಯ ದಿನಾಂಕ ಅಂದರೆ ನಾಳೆ ಕೊನೆಯ ದಿನಾಂಕ. ಓಕೆನಾ? ಆ ನಾಳೆ ಸಂಜೆ 5 ಗಂಟೆ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ. ಓಕೆ. ಸೊ ಸ್ನೇಹಿತರೆ, ಅದಾದ ಬಳಿಕ ಅದರಲ್ಲಿ ಉಳಿಕೆ ಆಗಿರುವಂಥ ಸೀಟ್ಗಳನ್ನು ಪರಿಗಣಿಸಿ ಮತ್ತು ಸ್ಕೂಲಿಗೆ ಎಷ್ಟು ಸೀಟ್ಗಳು ಅವಶ್ಯಕತೆ ಇದೆ ಅನ್ನೋದನ್ನು ಎಲ್ಲವನ್ನು ತಿಳಿದುಕೊಂಡು ಏನು ಮಾಡ್ತಾರೆ, ಎರಡನೇ ಒಂದು ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂಥದ್ದು ಅಲ್ಲಿ ಸ್ನೇಹಿತರೆ ನಿಮಗೆ 15 ಒಳಗಾಗಿ ಮೇ ಬಿ ಸರಿ ಡಾಟಾವನ್ನು ನೋಡಿದ್ರೆ ಸೊ ಲೇಟ್ ಆಗಿತ್ತು. ಜೂನ್ 3ರಂದೇ ಕೂಡ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಸ್ಕೂಲ್ಗಳು ಬೇಗ ಆರಂಭ ಆಗೋದ್ರಿಂದ ಮೇ 29 ಅಥವಾ ಜೂನ್ ಫಸ್ಟ್ ವೀಕ್ ಸ್ಕೂಲ್ ಆರಂಭ ಆಗೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಮೊದಲನೇ ಮತ್ತು ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಏನು ಬೇಗ ಆಗುತ್ತೆ, ಮೇ ಒಳಗೆ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡುವಂತಹ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಸೊ ಇಲ್ಲಿ ಕೇಳ್ತಾ ಇದ್ದೀರಾ, ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಿಡುಗಡೆ ಆಗಿರುವಂತಹ ಅಭ್ಯರ್ಥಿಗಳು ಇನ್ನೂ ಕೂಡ ಕೇಳ್ತಾ ಇದ್ದೀರಾ, ಡಾಕ್ಯುಮೆಂಟ್ಸ್ ಏನು ಬೇಕು, TC ಇಲ್ಲ ಸರ್, ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತೇಳಿ ಕೇಳ್ತಾ ಇದ್ದೀರಾ. ಸೊ ಸ್ನೇಹಿತರೆ, ಏನಂತ ಅಂದರೆ ನಿಮಗೆ ಇಲ್ಲಿ ಈಗಾಗಲೇ ಸ್ಕೂಲ್ಗಳು ಸ್ಟಾರ್ಟ್ ಆಗಿಲ್ಲ. ಕೆಲವೊಂದು ಸ್ಕೂಲ್ಗಳು ಹಳ್ಳಿಯಲ್ಲಿ ಸ್ಟಾರ್ಟ್ ಆಗಿಲ್ಲ ಅಲ್ವಾ, ಇನ್ನೂ ಲೇಟ್ ಇದೆ ಸ್ಕೂಲ್ಗಳು ಸ್ಟಾರ್ಟ್ ಆಗೋದು. ಮಾರ್ಕ್ಸ್ ಕಾರ್ಡು ಮತ್ತು TCಯನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಏನು ಗೊತ್ತಾ, ಸೊ ಕಂಪಲ್ಸರಿ ಏನು ಕೇಳೋದಿಲ್ಲ. ಓಕೆನಾ? ನನ್ನ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಆಗಿದ್ದಾರೆ. ಸೊ ಕಂಪಲ್ಸರಿ ಕೇಳೋದಿಲ್ಲ. ಸೊ ನೀವು ಸ್ಕೂಲ್ ಸ್ಟಾರ್ಟ್ ಆದ ಬಳಿಕ ನೀವು ಕೊಡಬೇಕಾಗ್ತದೆ. ಓಕೆನಾ? ಸೊ ಇಲ್ಲಿ ಸ್ನೇಹಿತರೆ, ನಿಮ್ಮ ಒಂದು 8 ಫೋಟೋಸು, ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ತಂದೆ ತಾಯಿದು ಆಧಾರ್ ಕಾರ್ಡು, ವಿದ್ಯಾರ್ಥಿಯ ಒಂದು ತಂದೆ ತಾಯಿದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿದು, ಆಮೇಲೆ 120 ಬಾಂಡ್ ಪೇಪರ್ ಫಸ್ಟ್ ಪಾರ್ಟಿ ಆ್ಯಂಡ್ ಸೆಕೆಂಡ್ ಪಾರ್ಟಿ ಅಂತೇಳಿ ಮಾಡ್ತಾರೆ. ಸೊ ಅದನ್ನು ತೆಗೆದುಕೊಂಡು ಮತ್ತು ವೈದ್ಯಕೀಯ ಪ್ರಮಾಣ ಪತ್ರ, ಆಮೇಲೆ ನಿಮ್ಮ ಒಂದು ಅಂದರೆ ಮುರಾರ್ಜಿಯ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು ಅದನ್ನು ತೆಗೆದುಕೊಳ್ಳಿ. ಓಕೆನಾ? ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಓಕೆನಾ, ಇವಿಷ್ಟು ತೆಗೆದುಕೊಂಡು ನೀವು ಅಡ್ಮಿಷನ್ಗೆ ಹೋಗಬೇಕಾಗ್ತದೆ. ಸೊ ತದನಂತರದಲ್ಲಿ ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ಸುತ್ತಿನಲ್ಲಿ ಆಯ್ಕೆ ಪಟ್ಟಿಯಲ್ಲಿ ನಾವು ಆಯ್ಕೆ ಆಗಿದ್ದೀವಿ ಸರ್, ಅದಾದ ಬಳಿಕ ನಮಗೆ ಆ ಸ್ಕೂಲು ಬೇಡ ಅಂತಂದರೆ ನೆಕ್ಸ್ಟ್ ಪಟ್ಟಿಯಲ್ಲಿ ಬರ್ಬೋದು, ಬರ್ದೇನೋ ಇರ್ಬೋದು. ಯಾಕಂತಂದರೆ ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡಿದ್ದೀವಿ, ನಾವು 86 ತೆಗೆದುಕೊಂಡಿದ್ವಿ ಅಂತ ಅಂದ್ಕೊಳ್ಳಿ. ಸೊ ಮೊದಲನೇ ಒಂದು ಲೀಸ್ಟಲ್ಲಿ ನಾವು ಸೆಲೆಕ್ಟ್ ಆಗಿದ್ದೀವಿ, ನಮ್ಗೆ ಬೇಕಾಗಿರುವಂತಹ ಸ್ಕೂಲು ಸಿಕ್ಕಿಲ್ಲ ಅಂತಂದರೆ ನೀವು ಆದ್ಯತೆ ಕ್ರಮದಲ್ಲಿ ಕೊಡುವಾಗ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಅರ್ಥ. ಸೊ ಅದಾದ ಬಳಿಕ ನಾವು ಆದ್ಯತೆ ಕ್ರಮದಲ್ಲಿ ಪರಿಗಣಿಸಿದಂತೆ ನಮಗೆ ಸೆಕೆಂಡ್ ರೌಂಡ್ ಸಿಗುತ್ತಾ ಅಂತ, ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ನೀವು ಸ್ಕೂಲ್ಗೆ ಇನ್ಫಾರ್ಮೇಷನನ್ನು ನೀಡಬೇಕಾಗ್ತದೆ. ಅವ್ರು ಕಾಲ್ ಮಾಡ್ತಾರಲ್ಲ, ಇನ್ಫಾರ್ಮೇಷನನ್ನು ನೀಡಿ, ಸೊ ನಮ್ಮ ಸೆಕೆಂಡ್ ರೌಂಡಲ್ಲಿ ನಾವು ಬಿಟ್ಟರೆ ಹೋಗ್ತೀವಿ, ಅಡ್ಮಿಷನ್ ಆಗ್ತೀವಿ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ? ಸೊ ಅದಾದ ಬಳಿಕ ಅಲ್ಲಿ ಕೂಡ ಸಿಗಲಿಲ್ಲ ಅಂತಂದರೆ ಮತ್ತು ಅದಕ್ಕೆ ನೀವು ಸಿಕ್ಕಲ್ಲಿ ಅಡ್ಮಿಷನ್ ಆಗೋದು ಒಂದು ಉತ್ತಮ, ನನ್ನ ಸಜೆಷನ್ ಪ್ರಕಾರ. ಸೊ ಓಕೆನಾ? ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಮತ್ತು ಡಾಕ್ಯುಮೆಂಟ್ಸನ್ನು ಹೇಳಿದ್ದೀನಿ, ಇನ್ನೆಲ್ಲ ಬೇಕು ಅಡ್ಮಿಷನ್ ಆಗಲಿಕ್ಕೆ. ನಾಳೆ ಕೊನೆಯ ದಿನಾಂಕ ಅಡ್ಮಿಷನನ್ನು ಆಗಿ, ಅದಾದ ಬಳಿಕ ಎಲ್ಲವನ್ನು ಉಳಿಕೆ ಸೀಟ್ಗಳನ್ನು ಪರಿಗಣಿಸಿ ಮತ್ತು ಸ್ಕೂಲ್ಗೆ ಎಷ್ಟು ಸೀಟ್ಗಳು ಅಗತ್ಯ ಇದೆ ಅದನ್ನು ಪರಿಗಣಿಸಿ ಎರಡನೇ ಒಂದು ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗದಂತಹ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋದು ಬೇಡ. ತದನಂತರದಲ್ಲಿ ಎರಡನೇ ಒಂದು ಸುತ್ತಿನಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಸ್ನೇಹಿತರೆ, ಇಲ್ಲಿ ಸ್ಪೆಷಲ್ ಕ್ಯಾಟಗಿರಿ ಅನ್ವಯ ಮತ್ತು ಲೋಕಲ್ಲು, ನಾನ್ ಲೋಕಲ್ಲು, ಆಮೇಲೆ ಎಲ್ಲವನ್ನು ನೋಡಿ ಪರಿಗಣಿಸ್ತಾರೆ. ಓಕೆನಾ? ಸೊ ಅಂಕಗಳನ್ನು ಮಾತ್ರ ನೋಡಿ ಪರಿಗಣಿಸಿಲ್ಲ. ಆದ್ದರಿಂದ ನೀವು ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಲಿದ್ದರೂ ಕೂಡ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.